ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಖ್ಯಮೀಶಂ ವಂದೇ ಅವಘ್ರಮಮರಾಸುರಸಿದ್ಧವದ್ಯಂ ಶ್ರೀಗುರು ಶಿವ. ಅನೇಕರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಧರ್ಮದಿಂದ, ಸತ್ಯದಿಂದ, ನೀತಿಯಿಂದ ನಡೆದವರಿಗೇನೆ ಬಹಳ ಕಷ್ಟ ಇದೆ. ಪೂಜೆ, ಸಂಧ್ಯಾವಂದನೆ, ಧರ್ಮ ಇವುಗಳು ಯಾವುದೂ ಇಲ್ಲದೇ ಇದ್ದಂತಹ ಜನ ಸುಖವಾಗಿದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ಅನೇಕ ಬಾರಿ ಉತ್ತರವನ್ನು ಹೇಳಿಯಾಗಿದೆ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ. ಅಸತ್ಕರ್ಮಗಳಿಗೆ ಸುಖ ಅಥವಾ ಸತ್ಕರ್ಮಗಳಿಗೆ ದುಃಖ ಇದು ಸರ್ವಥಾ ಫಲವಲ್ಲ. ಅಸತ್ಕರ್ಮ ಮಾಡಿದವನಿಗೂ ಅಥವಾ ಅಸತ್ಕರ್ಮ ಮಾಡಿದವನಿಗೆ ವಿಶೇಷವಾಗಿ ಸುಖ ಸಿಕ್ಕಂತೆ ತೋರುತ್ತದೆ, ಸತ್ಕರ್ಮ ಮಾಡಿದವನಿಗೆ ಕಷ್ಟ ಆದಂತೆ ತೋರುತ್ತದೆ. ಆದರೆ ಇವತ್ತು ಅನುಭವಿಸುವ ಕಷ್ಟ ಅದು ಸತ್ಕರ್ಮದ ಫಲವಾಗಿ ಬಂದ ಕಷ್ಟ ಅಲ್ಲ. ಜನ್ಮಾಂತರದಲ್ಲಿ ಮಾಡಿದ ಅಸತ್ಕರ್ಮದ ಫಲವಾಗಿ ಇವತ್ತು ಕಷ್ಟ ಅನುಭವಿಸ್ತಾನೆ, ಇವತ್ತು ಮಾಡಿದ ಸತ್ಕರ್ಮದ ಫಲವಾಗಿ ಜನ್ಮಾಂತರದಲ್ಲಿ ಸುಖ ಅನುಭವಿಸ್ತಾನೆ. ಯಾವ ಮನುಷ್ಯ ಇವತ್ತು ದುಷ್ಟನಾಗಿದ್ದಾನೆ, ಇವತ್ತಿನ ದುಷ್ಟತನ, ಇವತ್ತು ಮಾಡಿದ ಕೆಟ್ಟ ಕಾರ್ಯಗಳಿಗೆ ಜನ್ಮಾಂತರದಲ್ಲಿ ಅವನು ದುಃಖ ಅನುಭವಿಸೋದು ನಿಶ್ಚಿತ. ಜನ್ಮಾಂತರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ಇವತ್ತಿನ ದಿವಸ ಅವನು ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಆದ್ದರಿಂದ ಸುಖ ಅನುಭವಿಸ್ತಾ ಇರೋದು ಕೆಟ್ಟ ಕೆಲಸ ಮಾಡಿದ್ದರಿಂದ ಅಲ್ಲ. ಕೆಟ್ಟ ಕೆಲಸ ಮಾಡ್ತಾ ಇರುವವನು ಸುಖ ಅನುಭವಿಸ್ತಾ ಇರಬಹುದು, ಕೆಟ್ಟ ಕೆಲಸ ಮಾಡಿದ್ದಕ್ಕಾಗಿ ಅಲ್ಲ. ಅದು ಜನ್ಮಾಂತರದಲ್ಲಿ ಮಾಡಿದ ಒಳ್ಳೆಯ ಕೆಲಸಕ್ಕಾಗಿ ಇವತ್ತು ಸುಖ ಅನುಭವಿಸ್ತಾ ಇದ್ದಾನೆ. ಇವತ್ತು ಮಾಡಿದ ಕೆಟ್ಟ ಕೆಲಸದ ಫಲ ಅದು ಎಲ್ಲಿಯೂ ಹೋಗುವುದಿಲ್ಲ. ಜನ್ಮಾಂತರದಲ್ಲಿ ಅಥವಾ ನರಕದಲ್ಲಿ ಅವನು ದುಃಖವನ್ನು ಅನುಭವಿಸ್ತಾನೆ ಅನ್ನೋದನ್ನು ನಾವು ತಿಳಿಯಬೇಕಾದದ್ದುಂಟು. ನಾವು ಇನ್ನೂ ಒಬ್ಬರು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಎರಡಕ್ಕೂ ಸೇರಿ ಒಂದೇ ಉತ್ತರ. ದಾನ ಧರ್ಮಗಳನ್ನು ಮಾಡಬೇಕಾದರೆ ತಾನು ಸಂಪಾದನೆ ಮಾಡಿದ ಹಣದಿಂದ ಮಾಡಿದರೆ ಮಾತ್ರ ಪುಣ್ಯವೋ ಅಥವಾ ಲಂಚದಿಂದ, ಕಳ್ಳತನದಿಂದ ಸಂಪಾದನೆ ಮಾಡಿದ್ದನ್ನು ದಾನ ಮಾಡಿದರೂ ಪುಣ್ಯವಿದೆಯೋ ಅಂತ ಕೇಳಿದ್ದಾರೆ. ಇದು ಎರಡೂ ಸೇರಿ ಒಂದೇ ಉತ್ತರ ಬರುತ್ತೆ. ಒಬ್ಬ ವ್ಯಕ್ತಿ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾನೆ, ಒಳ್ಳೆಯ ಕೆಲಸ ಮಾಡ್ತಾನೆ, ಸಮಾಜ ಸೇವೆಯನ್ನು ಮಾಡ್ತಾನೆ. ಸಮಾಜ ಸೇವೆಯನ್ನು ಮಾಡ್ತಾನೆ, ಪರೋಪಕಾರ ಮಾಡ್ತಾನೆ ಅನ್ನೋದಕ್ಕೆ ಅವನಿಗೆ ಒಳ್ಳೆ ಪುರಸ್ಕಾರ ಕೊಟ್ಟು, ಮನ್ನಣೆ ಕೊಟ್ಟು, ಅವಾರ್ಡ್ಗಳನ್ನು ಕೊಡಬೇಕು, ಅಥವಾ ಅವನು ಯಾವ ರೀತಿಯಾಗಿ ಸಮಾಜ ಸೇವೆ ಮಾಡ್ತಾನೆ, ಎಲ್ಲಿಂದ ಹಣ ತಂದು ಮಾಡಿದ್ದಾನೆ ಅನ್ನುವುದನ್ನು ನೋಡಿ ಅವನಿಗೆ ಶಿಕ್ಷೆ ಕೊಡಬೇಕು. ಬೇಕಾದಷ್ಟು ಜನರಿಗೆ ಉಪಕಾರ ಮಾಡ್ತಾ ಇರ್ತಾನೆ, ಬೇಕಾದಷ್ಟು ಹಣವನ್ನು ಹಂಚುತ್ತಾ ಇರ್ತಾನೆ, ಸಾಕಷ್ಟು ದ್ರವ್ಯದಾನವನ್ನು ಮಾಡ್ತಾ ಇರ್ತಾನೆ. ಪೊಲೀಸರು ಬಂದು ಅವನನ್ನು ಕಟ್ಟಿ ಹಾಕಿ ಜೈಲಿಗೆ ಹಾಕ್ತಾರೆ. ಜನರಿಗೆ ಅನ್ನಿಸ್ತದೆ, ಏನಪ್ಪ ಬೇಕಾದಷ್ಟು ಕೆಲಸ ಮಾಡೋರೆಲ್ಲ ಸುಮ್ಮನೆ ಓಡಾಡ್ತಾ ಇದ್ದಾರೆ, ಇವನು ಇಷ್ಟು ಒಳ್ಳೆ ಕೆಲಸ ಮಾಡಿದರೆ ಇವನಿಗೆ ಬಂದು ಜೈಲಿಗೆ ಹಾಕಿದ್ರಲ್ಲ ಅಂತ. ನಮಗೆ ಕಾಣಿಸೋದು ಇವತ್ತು ಅವನು ಮಾಡುವ ಒಳ್ಳೆಯ ಕೆಲಸ. ಆದರೆ ಅವನ ಹಿಸ್ಟ್ರಿ ಗೊತ್ತಿರೋದು ಪೊಲೀಸರಿಗೆ. ಅನೇಕ ಕೊಲೆಗಳ ಕೇಸಿನೊಳಗೆ, ಅನೇಕ ಕಳ್ಳತನದ ಕೇಸಿನೊಳಗೆ ಇವನು ಸಿಕ್ಕಿದ್ದಾನೆ. ಇವನ ಹೆಸರಿದೆ, ಇವನನ್ನು ಹುಡುಕ್ತಾ ಇದ್ರವರು. ಒಳ್ಳೆ ಸ್ಟೇಜ್ ಮೇಲೆ ಜನರಿಗೆ ದಾನ ಮಾಡ್ತಾ ಇರುವಾಗ ಇವನು ಸಿಕ್ಕ, ಹಿಡಿದ್ರು ಜೈಲಿಗೆ ಹಾಕಿದ್ರು. ದಾನ ಮಾಡಿದ್ದಕ್ಕೆ ಜೈಲೇನದು ಅಲ್ಲ. ದಾನ ಮಾಡ್ತಾ ಇರುವಾಗ ಜೈಲಾಗಿರಬಹುದು, ದಾನ ಮಾಡಿದ್ದಕ್ಕೆ ಅಲ್ಲ. ಅದು ದಾನದ ಹಿಂದೆ ಮಾಡಿದ ಕೆಟ್ಟ ಕೆಲಸಗಳಿಗಾಗಿ ಜೈಲು. ಹಾಗೆ ಇವತ್ತು ಧರ್ಮವನ್ನು ಮಾಡ್ತಾ ಇರುವಾಗಲೇ ನಾವು ದುಃಖ ಅನುಭವಿಸಬಹುದು. ಆ ದುಃಖ ಧರ್ಮ ಮಾಡಿದ್ದಕ್ಕೆ ಅಲ್ಲ, ಧರ್ಮ ಮಾಡುವ ಮೊದಲು ಜನ್ಮಾಂತರದೊಳಗೆ ನಾವು ಮಾಡಿದ ಕೆಟ್ಟ ಕೆಲಸಗಳಿಗಾಗಿ ಇವತ್ತು ನಾವು ದುಃಖವನ್ನು ಅನುಭವಿಸ್ತಾ ಇರ್ತೇವೆ ಎಂಬುದಾಗಿ ತಿಳಿಯಬೇಕು.
ಬೌದ್ಧಾವತಾರದ ಬಗ್ಗೆ ಹೆಚ್ಚಿನ ಪ್ರಸ್ತಾಪ ಎಲ್ಲಿ ಇಲ್ಲ, ಅದರ ಬಗ್ಗೆ ಅದರ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಇದೆ, ಪುರಾಣಗಳಲ್ಲೆಲ್ಲ ಬೌದ್ಧಾವತಾರದ ಬಗ್ಗೆ ವರ್ಣನೆ ಇದೆ. ಕೃಷ್ಣಾವತಾರ ರಾಮಾವತಾರದ ಬಗ್ಗೆ ಇದ್ದಷ್ಟು ವಿಸ್ತಾರ ಇಲ್ಲದೇ ಇರಬಹುದು, ಆದರೆ ಬೌದ್ಧಾವತಾರದ ವರ್ಣನೆ ಉಂಟು. ಬೌದ್ಧಾವತಾರದ ಉದ್ದೇಶವನ್ನು ಶಾಸ್ತ್ರ ಹೇಳಿಕೊಟ್ಟಿದೆ. ಪದ್ಮಪುರಾಣದಲ್ಲಿ ಹೇಳಿದ್ದಾರೆ, ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ, ಅನೇಕ ಪುರಾಣಗಳಲ್ಲಿ ಉಂಟು. ಅನೇಕ ಜನ ಸ್ವಭಾವತಃ ದುಷ್ಟರಾಗಿರತಕ್ಕಂಥವರು ಕೂಡ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬಂತಹ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಅವರ ಯೋಗ್ಯತೆಗೆ ಅನುಗುಣವಾದ ಗತಿಯನ್ನು ಅವರಿಗೆ ಕೊಡಬೇಕು ಅನ್ನೋದಕ್ಕೆ ನಿಜವಾದ ಶಾಸ್ತ್ರದ ತಥ್ಯವನ್ನು ಮರ್ಮವನ್ನು ಮುಚ್ಚಿಟ್ಟು ಅವರನ್ನು ಮೋಹನಗೊಳಿಸಿ ಅವರಿಗೆ ಯೋಗ್ಯವಾದ ಗತಿಯನ್ನು ಅವರಿಗೆ ಕೊಡಬೇಕು ಅನ್ನೋದಕ್ಕಾಗೇನೆ ಬೌದ್ಧಾವತಾರವನ್ನು ಪರಮಾತ್ಮ ಮಾಡಿ ಅವರಿಗೆ ಯೋಗ್ಯವಾಗಿರತಕ್ಕಂತಹ ಉಪದೇಶವನ್ನು ಮಾಡಿದ್ದಾನೆ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಮಾತ್ರ ಹೇಳಿದ್ದಲ್ಲ, ಕೇವಲ ವೇದವ್ಯಾಸ ದೇವರೇ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಈ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಬೌದ್ಧಾವತಾರದ ಉದ್ದೇಶ ಇದು ದುರ್ಜನರ ಮೋಹನವನ್ನು ಮಾಡಿ ಅವರಿಗೆ ಯೋಗ್ಯವಾದ ಗತಿಯನ್ನು ಅವರಿಗೆ ಕೊಡಬೇಕು ಅನ್ನೋದಕ್ಕಾಗಿ. ಆ ಬುದ್ಧ ರೂಪದಿಂದಲೇ ಭಗವಂತ ದೇವತೆಗಳಿಗೆ ಪ್ರಶಾಂತ ಎಂಬ ಹೆಸರಿನ ಒಂದು ವಿದ್ಯೆಯನ್ನು ಉಪದೇಶ ಮಾಡಿದ್ದಾನೆ. ಆ ವಿದ್ಯೆ ಇದು ಮೋಕ್ಷದಾಯಕವಾದ ವಿದ್ಯೆ, ಅದನ್ನು ಮತ್ತೆ ದೇವತೆಗಳಿಗೆ ಉಪದೇಶ ಮಾಡಿದ ಎಂಬ ತತ್ವವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ದುರ್ಯೋಧನ ಸರೋವರದಲ್ಲಿದ್ದಾಗ ಭೀಮಸೇನ ದೇವರು ಅವನನ್ನು ಮೇಲೆ ಎಬ್ಬಿಸಿ ಆಮೇಲೆ ಯಾಕೆ ಸಂಹಾರ ಮಾಡಿದರು? ತಾವೇ ಸರೋವರದೊಳಗೆ ಮುಳುಗಿ ಅಲ್ಲೇ ಕುತ್ತಿಗೆ ಹಿಚ್ಚುಕಿ ಕೊಲ್ಲಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಇವತ್ತಿನ ಉಪನ್ಯಾಸಕ್ಕೆ ಸಂಬಂಧಪಟ್ಟ ವಿಷಯವೇ. ಅನುಪಸ್ಕಾರಿಣೋ ಯುದ್ಧೇ ನಾಪಯಾತಿ ಹ್ಯುಪಸ್ಕರಿ. ಶ್ರೀಮದ್ ಆಚಾರ್ಯರು ಇದನ್ನೇ ಶುದ್ಧ ಭಾಗವತ ಧರ್ಮದಲ್ಲಿ ಒಂದನ್ನಾಗಿ ಎಣಿಸಿದ್ದಾರೆ. ಅನುಪಸ್ಕಾರಿಣೋ ಯುದ್ಧೇ ನಾಪಯಾತಿ ಹ್ಯುಪಸ್ಕರಿ. ಇದೊಂದು ಧರ್ಮ, ಇದೊಂದು ನೀತಿ, ಇದೊಂದು ವಿಷ್ಣುವಿನ ಆದೇಶ. ಎದುರಿಗಿದ್ದಂತಹ ವ್ಯಕ್ತಿ ಆಯುಧರಹಿತನಾಗಿದ್ದಾಗ ಆಯುಧಗಳಿಂದ ಸಹಿತನಾಗಿ ಹೋಗಿ ಅವನ ಜೊತೆಗೆ ಯುದ್ಧವನ್ನು ಆಡಿ ಅವನನ್ನು ಸಂಹಾರ ಮಾಡುವುದು ಒಳ್ಳೆಯದಲ್ಲ, ಅದು ರಾಜಧರ್ಮಕ್ಕೆ ವಿರುದ್ಧವಾದದ್ದು ಅನ್ನೋದಕ್ಕಾಗಿ ಅದಕ್ಕೆ ಯಾವ ಬೇಕಾದ ಆಯುಧ ಕೇಳು, ನಿನಗೆ ಆ ಆಯುಧವನ್ನು ತಂದು ಕೊಡ್ತೇವೆ ಅಂತ ಹೇಳ್ತಾರೆ. ಬರೇ ಮೇಲ್ ಕರೆಯೋದಷ್ಟೇ ಅಲ್ಲ, ದುರ್ಯೋಧನ ಸರೋವರದಲ್ಲಿದ್ದವನನ್ನು ಛೇಡಿಸಿ ಮೇಲೆಬ್ಬಿಸಿ ನಿನಗೆ ಯಾವ ಆಯುಧ ಬೇಕು, ಯಾವ ಆಯುಧದಿಂದ ನೀನು ಯುದ್ಧ ಮಾಡ್ತೀಯ ಅಂತ ಕೇಳಿ ಗದಾಯುಧದಿಂದ ನಾನು ಯುದ್ಧ ಮಾಡ್ತೇನೆ ಅಂತ ಅವನು ಹೇಳಿದ ಮೇಲೆ ಅವನ ಕೈಯಲ್ಲಿ ಗದೆ ಕೊಟ್ಟು ಆಮೇಲೆ ಯುದ್ಧ ಪ್ರಾರಂಭ ಮಾಡಿದ್ದ. ಅಂದ ಮೇಲೆ ಅವನು ಒಳಗಿದ್ದಾಗ ಇವರೂ ಮುಳುಗಿ ಕತ್ತನ್ನು ಹಿಚುಕಿ ಕೊಲ್ಲುವುದು ಏನೂ ಅಸಾಧ್ಯ ಇರಲಿಲ್ಲ. ಇವರು ಒಳಗೆ ಮುಳುಗಿ ಮತ್ತೆ ಹೊರಗೆ ಆಗಿ ಬರಬೇಕು, ಖರ್ಚು ಜಾಸ್ತಿ ಅಲ್ಲ. ಕೆಲವು ಸಲ ವಿಚಾರ ಮಾಡ್ತಾರೆ, ಟ್ಯಾಕ್ಸಿ ಮಾಡಬೇಕಾಗಿದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಮತ್ತೆ ತಿರುಗಿ ಬರೋದು, ಎರಡೆರಡು ಚಾರ್ಜ್ ಕೊಡಬೇಕಾಗತ್ತೆ ಅಂತ ಅನ್ನೋದಕ್ಕೆ ಅಲ್ಲಿದೆ ತೆಗೆದುಕೊಂಡು ಬಂದ್ಬಿಡೋಣ ಅಂತ ವಿಚಾರ ಮಾಡ್ತಾರಲ್ಲ. ಹಾಗೆ ಭೀಮಸೇನ ದೇವರು ಮೇಲಿನಿಂದ ಕೆಳಗಿಳಿದು ಕೆಳಗಿನಿಂದ ಅವನನ್ನು ಕೊಂದು ಮತ್ತೆ ಮೇಲೆ ಬಂದು ಇಷ್ಟೆಲ್ಲ ಯಾಕೆ ಮಾಡಬೇಕು? ಅವನ ಒಳಗಿದ್ದವರೇ ಭೀಮಸೇನ ದೇವರು, ವಾಯುದೇವರು ಶ್ವಾಸೋಚ್ಛ್ವಾಸ ಮಾಡಿಸ್ಬೇಕು. ಒಳಗಿನಿಂದ ಹೊರಗೆ ಬಂದುಬಿಟ್ರೆ ಆಗ್ತಿತ್ತು. ಇಲ್ಲಿದ್ದವರು ಒಳಗೆ ಹೋಗಿ ಮತ್ತೆ ಮೇಲೆ ಬರೋದಲ್ಲ, ಒಳಗಿದ್ದವರೇ ಹೊರಗೆ ಬಂದುಬಿಟ್ರೆ ಕೆಲಸನೇ ಮುಗಿದು ಹೋಗ್ತಿತ್ತು. ಸಂಹಾರ ಆದರೂ ಯಾಕೆ ಮಾಡಬೇಕು? ಹಾಗೆಲ್ಲ ಅಲ್ಲ. ಯದ್ಯಪಿ ಆ ವಿಧವಾದ ರೀತಿಯೊಳಗೂ ಸಂಹಾರವನ್ನು ಮಾಡುವ ಸಾಮರ್ಥ್ಯ ಭೀಮಸೇನ ದೇವರಿಗೆ ಅವಶ್ಯವಾಗಿ ಉಂಟು. ಅವರು ಏನೂ ಪ್ರಯತ್ನ ಮಾಡಬೇಕಾದದ್ದಿಲ್ಲ, ಲೀಲೆಯಿಂದ ಸಂಹಾರ ಮಾಡಬಹುದು. ಆದರೂ ಕೂಡ ಒಂದು ರಾಜಧರ್ಮಕ್ಕೆ ಅನುಗುಣವಾಗಿ ಆಯುಧರಹಿತನಾದಂತಹ ವ್ಯಕ್ತಿಯ ಜೊತೆಗೆ ತಾವು ಆಯುಧದಿಂದ ಸಹಿತರಾಗಿ ಹೋಗಿ, ಅಥವಾ ಅವನು ಯಾವುದೋ ಒಂದು ಕಡೆಗೆ ಮುಚ್ಚಿಕೊಂಡಿದ್ದಾಗ ತಾವು ಹೋಗಿ ಯುದ್ಧವನ್ನಾಡುವುದು ಇದು ಧರ್ಮ ಅಲ್ಲ. ರಾಮದೇವರು ಕೂಡ ಇಂದ್ರಜಿತ್ ಅದೃಶ್ಯನಾಗಿ ಯುದ್ಧ ಮಾಡ್ತಾ ಇರುವಾಗ ತಾನು ಯುದ್ಧ ಮಾಡುವುದಿಲ್ಲ. ರಾಮದೇವರು ಲಕ್ಷ್ಮಣನಿಗೆ ಕಳಿಸ್ತಾರೆ, ಅದು ಶುದ್ಧವಾದ ನೀತಿ ಅಲ್ಲ ಅಂತಂತಾರೆ. ರಾಜ ತಾನು ಮಾಡಬೇಕಾದರೆ ಪ್ರತ್ಯಕ್ಷವಾಗಿ ಧೈರ್ಯದಿಂದ ಎದುರಿಗೆ ಯುದ್ಧ ಮಾಡುವವನ ಜೊತೆಗೆ ಯುದ್ಧ ಮಾಡಬೇಕೇ ಹೊರತು ಗಾಬರಿಯಿಂದ ಬಚ್ಚಿಕೊಂಡಿದ್ದವನ ಜೊತೆಗೆ ಯುದ್ಧ ಮಾಡುವುದಲ್ಲ ಎಂಬುದಾಗಿ, ಮತ್ತೆ ನಾನು ಯುದ್ಧ ಮಾಡುವುದಿಲ್ಲ ನೀನು ಮಾಡು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮಚಂದ್ರ ದೇವರು ಅಂತ ಇಂದ್ರಜಿತ್ತಿನ ಸಂದರ್ಭದಲ್ಲಿಯೂ ನಾವು ಕೇಳ್ತೇವೆ. ಆದ್ದರಿಂದ ಆ ಅದೃಶ್ಯನಾಗಿ ಮತ್ತೆ ಅಡಗಿಕೊಂಡವನ ಜೊತೆಗೆ ಯುದ್ಧ ಮಾಡುವುದು ಸರಿಯಲ್ಲ ಅನ್ನುವುದು ಒಂದು, ಆಯುಧರಹಿತನಾದಾಗ ಅವನ ಜೊತೆಗೆ ಮಾಡುವುದು ಸರಿಯಲ್ಲ ಅನ್ನೋದಕ್ಕಾಗಿಯೂ ಬಿಟ್ಟಿದ್ದ. ಮುದ್ರಾಧಾರಣೆ ಯಾಕೆ ಮಾಡಿಕೊಳ್ಳಬೇಕು ಅಂತ ಕೇಳಿದ್ದಾರೆ. ಯಾವಾಗ ಮಾಡಿಕೊಳ್ಳಬೇಕು?
ಒಂದು ಸಲ ಹಾಕಿಸಿಕೊಂಡ ಮೇಲೆ ಮತ್ತೆ ಯಾಕೆ ಹಾಕಿಸಿಕೊಳ್ಳಬೇಕು, ಹೀಗೆಲ್ಲ ಕೇಳಿದ್ದಾರೆ. ಮುದ್ರಾಧಾರಣ ಯಾಕೆ ಮಾಡಿಸಿಕೊಳ್ಳಬೇಕು ಅಂತನ್ನೋದಕ್ಕೆ ಶಾಸ್ತ್ರ ಹೇಳಿದೆ. ಅತಪ್ತತನೂರ್ನ ತದಾಮೋ ಅಶ್ನುತೆ ಶ್ರುತಾಸ ಇದ್ವಹಂತಸ್ತತ್ ಸಮಾಶತ್. ಯಾರು ಪವಿತ್ರ ಅಂದರೆ ಸುದರ್ಶನ ಚಕ್ರ, ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ ಅತಪ್ತತನೂರ್ನ ತದಾಮೋ ಅಶ್ನುತೆ ಶ್ರುತಾಸ ಇದ್ವಹಂತಸ್ತತ್ ಸಮಾಶತ್. ಇದು ಋಗ್ವೇದದ ಮಂತ್ರ. ಈ ಮಂತ್ರದಲ್ಲಿ ಹೇಳಿದ್ದು ಪವಿತ್ರದಿಂದ, ಅರ್ಥಾತ್ ಸುದರ್ಶನ ಚಕ್ರದಿಂದ, ತಪ್ತವಾದ ಸುದರ್ಶನದಿಂದ ದೇಹವನ್ನು ಯಾರು ಮತ್ತೆ ಸಂಸ್ಕಾರಕ್ಕೆ ಒಳಪಡಿಸೋದಿಲ್ಲ, ಅಂಥವರ ದೇಹ ಇದು ಶುದ್ಧವಾಗುವುದಿಲ್ಲ. ಅವರು ಮಾಡಿದಂತಹ ಪುಣ್ಯ ಅವರಿಗೆ ಉಳಿಯೋದಿಲ್ಲ. ಮಾಡಿದ ಪುಣ್ಯಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕಾಗಿದ್ದರೆ ಈ ವಿಧವಾದ ಒಂದು ದೈಹಿಕ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು ಅಂತ ವೇದಗಳಲ್ಲಿ ಭಗವಂತನ ಆಜ್ಞೆ ಉಂಟು. ಹೇಗೆ ನಾನಾ ವಿಧವಾಗಿರತಕ್ಕಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಆ ಒಳ್ಳೆಯ ಕೆಲಸಗಳಿಗೆ ಸರಿಯಾದಂತಹ ಫಲವನ್ನು ಅನುಭವಿಸಬೇಕಾಗಿದ್ದರೆ ಕೆಲವು ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಸರ್ಕಾರದ ನಿಯಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡದೇ ಇದ್ದರೆ ಅವನು ಒಳ್ಳೆಯ ಕೆಲಸ ಮಾಡಿದರೂ ಅವನಿಗೆ ಫಲ ಕೊಡಲಿಕ್ಕಾಗುವುದಿಲ್ಲ. ಬೇಕಾದಷ್ಟು ಓದಿರಬಹುದು, ಬೇಕಾದಷ್ಟು ಬರೆದಿರಬಹುದು, ಬೇಕಾದಷ್ಟು ಬುದ್ಧಿವಂತನಿರಬಹುದು. ಇಂತಹ ದಿವಸ ಈ ಸಮಯಕ್ಕೆ ಪರೀಕ್ಷೆಯ ಹಾಲಿನೊಳಗೆ ಬಂದು ನೀನು ಪರೀಕ್ಷೆಯನ್ನು ಬರೆಯಬೇಕು. ಬರೆದರೆ ನಿನಗೆ ನಾವು ಸರ್ಟಿಫಿಕೇಟ್ ಕೊಡ್ತೇವೆ ಅಂತ ಒಂದು ನಿಯಮ ಇರುತ್ತೆ ಶಾಲಾ ಕಾಲೇಜುಗಳಲ್ಲಿ. ಆ ನಿಯಮಕ್ಕೆ ಒಳಪಡದೆ ನೀನು ಬೇಕಾದಷ್ಟು ಓದಿರಬಹುದು, ಬೇಕಾದಷ್ಟು ಬರೆದಿರಬಹುದು, ಸರ್ಟಿಫಿಕೇಟ್ ಸಿಗೋದಿಲ್ಲ. ಅದರಂತೆ ಭಗವಂತನ ಆಜ್ಞೆ ಉಂಟು. ನಾವು ಧರ್ಮವನ್ನು ಮಾಡ್ತಾ ಇರುವಾಗ ಕೆಲವು ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅಂತ. ಇದು ವೇದ ಇದು ಭಗವಂತನ ಆಜ್ಞಾರೂಪ. ಯಾರು ದೇಹಕ್ಕೆ ತಪ್ತ ಮುದ್ರಾಧಾರಣವೆಂಬ ಸಂಸ್ಕಾರವನ್ನು ಪಡೆದುಕೊಳ್ಳೋದಿಲ್ಲ ಅವರಿಗೆ ಮತ್ತೆ ಪುಣ್ಯ ಉಳಿಯೋದಿಲ್ಲ, ಭಗವಂತನ ಪ್ರಾಪ್ತಿಯಾಗೋದಿಲ್ಲ. ನತದಾಮಹ ಅಶ್ನುತೆ ದೃಷ್ಟಾಂತ ಕೊಡ್ತಾರೆ. ಆಮಹ ಅಂತ ವದ್ಯೆಯಾದಂತಹ ಮಣ್ಣಿನ ಮಡಿಕೆ, ಅದೀಗ ತಯಾರಾದದ್ದು, ಇನ್ನೂ ಕಾವು ಕೊಟ್ಟಿಲ್ಲ. ಹಸಿಯಾದಂತಹ ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿದರೆ ಹೇಗೆ ನೀರು ಸೋರೆ ಹೋಗುತ್ತೆ, ಆ ಮಣ್ಣಿನ ಮಡಿಕೆಯಲ್ಲಿ ನೀರು ಉಳಿಯಬೇಕಾಗಿದ್ದರೆ ಅದಕ್ಕೆ ಸ್ವಲ್ಪ ಬಿಸಿ ಕೊಟ್ಟು ಅದನ್ನು ಗಟ್ಟಿ ಮಾಡಬೇಕು. ಅದರಂತೆ ಈ ದೇಹವೆಂಬಂತಹ ಮಣ್ಣಿನ ಮಡಿಕೆಗೆ ಈ ಮುದ್ರಾಧಾರಣದ ಕಾವು ಕೊಟ್ಟಾಗ ಮಾತ್ರ ಪುಣ್ಯವೆಂಬ ನೀರು ಒಳಗೆ ಉಳಿಯುತ್ತದೆ, ಇಲ್ಲದೇ ಇದ್ರೆ ಉಳಿಯುವುದಿಲ್ಲ ಅಂತ ನಮ್ಮ ಕಲ್ಪನೆಯಲ್ಲ, ವೇದದ ಆದೇಶ ಇದು. ನತದಾಮೋ ಅಶ್ನುತೆ ಶ್ರುತಾಸ ಇದ್ವಹಂತಸ್ತತ್ ಸಮಾಶತ್. ನಿತ್ಯದಲ್ಲಿಯೂ ಇದನ್ನು ಗೋಪೀಚಂದನದಿಂದ ಮುದ್ರಾಧಾರಣ ಮಾಡಲೇಬೇಕು. ಸಂದರ್ಭ ವಿಶೇಷಗಳಲ್ಲಿ ಗುರುಗಳ ಸಮಾಗಮ ಆದಾಗ ವರಾಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮ್ಯದೊಳಗೆ ಹೇಳ್ತಾರೆ ಮಹಾಗುರು ಸಮಾಜೇಚ ಅಂತ. ಗುರುಗಳ ಸಮಾಗಮ ಯಾವಾಗ ಆಗತ್ತೋ ಆಗ ವಿಶೇಷವಾಗಿ ಎಷ್ಟು ಸಲ ಗುರುಗಳ ಸಮಾಗಮವಾಗುತ್ತೋ ಅಷ್ಟು ಬಾರಿ ತಪ್ತ ಮುದ್ರಾಧಾರಣವನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು. ಒಂದು ಸಲ ಮಾಡಿಕೊಂಡ್ರೆ ಸಾಕು, ಪುನಃ ಪುನಃ ಯಾಕೆ ಮಾಡಿಕೊಳ್ಳಬೇಕು ಅಂತ ಕೇಳಿದ್ದಾರೆ. ಹಾಗಲ್ಲ, ಎಷ್ಟು ಸಲ ದೇಹಕ್ಕೆ ವಿಶೇಷವಾದ ಸಂಸ್ಕಾರವಾಗುತ್ತೋ ಅಷ್ಟು ಶುದ್ಧಿ. ಎರಡನೇದಾಗಿ ಈ ದೇಹ ಇದು ಭಗವದ್ ಅಧೀನ ಅಂತನ್ನುವುದರ ಚಿಂತನೆಗೆ ತಪ್ತ ಮುದ್ರಾಧಾರಣೆ. ಯಾವ ವಸ್ತು ಯಾರ ಅಧೀನವಾಗಿರ್ತದೆ ಅವರ ಸೀಲನ್ನು ಆ ವಸ್ತುವಿನ ಮೇಲೆ ಹಾಕ್ತಾರೆ. ನಿಮ್ಮ ವಸ್ತು ಯಾವುದೋ ಅದರ ಮೇಲೆ ನಿಮ್ಮ ಸೀಲ್ ಇರ್ತದೆ, ಇನ್ನೊಬ್ಬರ ಸೀಲ್ ಇರುವುದಿಲ್ಲ. ಹಾಗೆ ಈ ದೇಹ ಇದು ನನ್ನ ಅಧೀನ ಅಲ್ಲ, ಇದು ಪರಮಾತ್ಮನ ಅಧೀನ ಅನ್ನುವುದನ್ನು ತಿಳಿಸೋದಕ್ಕೆ ಆ ಭಗವಂತನ ಸೀಲುಗಳು ಅಂದರೆ ಶಂಖ ಚಕ್ರಾದಿಗಳು, ಅವುಗಳನ್ನು ನಮ್ಮ ದೇಹದ ಮೇಲೆ ಹಾಕಿಕೊಂಡ್ರೆ ಈ ದೇಹ ನನ್ನದಲ್ಲ, ಇದು ದೇವರ ದೇಹ ಅನ್ನುವುದನ್ನು ನೆನಪಿಸಿಕೊಳ್ಳೋದಕ್ಕೆ. ಅದು ನಿತ್ಯದಲ್ಲಿಯೂ ಕೂಡ ಗೋಪೀಚಂದನದಿಂದ ಮಾಡ್ತಾ ಇರಬೇಕು. ಬರೀ ಗೋಪೀಚಂದನದಿಂದ ಮಾಡ್ತಾ ಇದ್ರೆ ಅದು ತಂಪಾಗಿರ್ತದೆ, ಏನೋ ವಿಚಾರ ಮಾಡ್ತಾ ಹಾಕೊಂಡು ಬಿಡ್ತಾನೆ. ಇದು ಚುರುಕಂತದಲ್ಲ, ಆಗ ನೆನಪಾಗ್ತದೆ ಈ ದೇಹ ನನ್ನದಲ್ಲ, ಭಗವಂತನ ಅಧೀನವಾದದ್ದು ಅಂತ. ಆದರೆ ಬರೀ ಚುರುಕನಿಸಿಕೊಂಡು ನಮ್ಮ ಮೇಲೆ ಚುರುಕು ಮಾಡಲಿಕ್ಕೆ ಹೋಗಬೇಡಿ. ಈ ಅನುಸಂಧಾನವನ್ನು ತಂದುಕೊಳ್ಬೇಕು. ಯಾಕಪ್ಪ ಇದು ಹಾಕ್ತಾರೆ ಅಂತನ್ನುವ ಭಾವನೆ ಬಂದು ಪ್ರಯೋಜನ ಇಲ್ಲ. ಇದು ಭಗವಂತನ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಸ್ವಾತಂತ್ರ್ಯದ ಚಿಂತನೆಗೆ ನಾವು ಮಾಡ್ತಾ ಇದ್ದದ್ದು ಎಂಬ ಅನುಸಂಧಾನ ಬೇಕು. ಇದು ದೇಹದ ಸಂಸ್ಕಾರಕ್ಕಾಗಿ ಭಗವದ್ ಆಜ್ಞೆ ವೇದದಲ್ಲಿದೆ ಅನ್ನುವುದನ್ನು ತಿಳಿಯಬೇಕು. ಎರಡನೇದು. ಮೂರನೇದಾಗಿ ನಮ್ಮ ದೇಹಕ್ಕೆ ಎಷ್ಟು ರೀತಿಯಿಂದ ವಿಹಿತವಾದ ಕ್ಲೇಶಗಳನ್ನು ನಾವು ಕೊಡ್ತೇವೆ ಅದು ತಪಸ್ಸು.
ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ರು ನಮ್ಮ ಹಿರಿಯರು, ಋಷಿಗಳು, ಮಹಾಜ್ಞಾನಿಗಳು. ಅದು ಭಾರಿ ದೊಡ್ಡ ತಪಸ್ಸು. ಆ ವಿಧವಾದ ತಪಸ್ಸುಗಳನ್ನು ಮಾಡಲಿಕ್ಕಾಗದೇ ಇದ್ದರೂ ಕೂಡ ಈ ಸಣ್ಣದಾದ ತಾಪವನ್ನು ಸಹನೆ ಮಾಡಿದರೂ ಕೂಡ ಇದೊಂದು ತಪಸ್ಸಾಗತ್ತೆ. ಆ ದೃಷ್ಟಿಯಲ್ಲಿ ದೇಹಕ್ಕೆ ಒಂದು ದಂಡನ, ವಿಹಿತವಾದ ಅರ್ಥದಲ್ಲಿ. ಮನಸ್ಸಿಗೆ ಬಂದ ದಂಡನಗಳು ತಪಸ್ಸಾಗುವುದಿಲ್ಲ. ವಿಹಿತವಾದ ಶಾಸ್ತ್ರೋಕ್ತವಾದಂತಹ ದೇಹ ದಂಡನ ಇದು ತಪಸ್ಸೂ ಆಗತ್ತೆ. ಭಗವಂತನ ಒಂದು ಸ್ವಾತಂತ್ರ್ಯದ ಚಿಂತನವೂ ಇದರಲ್ಲಿದೆ. ದೇಹದ ಒಂದು ಪುಣ್ಯವನ್ನು ಉಳಿಸುವ ಸಂಸ್ಕಾರವೂ ಹೌದು ಎಂಬುದಾಗಿ ಹೇಳಿದ್ದಾರೆ. ಕೆಲವರು ಈ ಪವಿತ್ರಂತೆ ಅನ್ನುವ ಮಂತ್ರ ಇದು ತಪ್ತಮುದ್ರಾಧಾರಣವನ್ನೇ ಹೇಳಿಕೊಡುವುದಕ್ಕೆ ಇದೆ ಅಂತನ್ನುವುದಕ್ಕೇನು ಆಧಾರ ಇಲ್ಲ. ಪವಿತ್ರ ಅಂತಿದೆ, ಚಕ್ರ ಅಂತ ಎಲ್ಲಿ ಹೇಳಿದ್ದಾರೆ? ಅತಪ್ತತನು ಅಂದರೆ ತಾಪ ಅಂದರೆ ತಪಸ್ಸು ಮಾಡಬೇಕು ಅಂತ ಅರ್ಥ ಅಷ್ಟೇ ಹೊರತು ತಪ್ತಮುದ್ರಾಧಾರಣ ಮಾಡಬೇಕು ಅಂತ ಅಲ್ಲಿ ಸ್ಪಷ್ಟವಾಗಿ ವೇದದಲ್ಲಿ ಹೇಳಿಲ್ಲ ಅಂತಂತಾರೆ. ಆದರೆ ವಸಿಷ್ಠ ಸ್ಮೃತಿ, ಸಾಕ್ಷಾತ್ ವಸಿಷ್ಠ ಋಷಿಗಳು ರಚನೆ ಮಾಡಿದ ವಸಿಷ್ಠ ಸ್ಮೃತಿ, ಸ್ವಯಂ ಸಾಕ್ಷಾತ್ ವೇದವ್ಯಾಸದೇವರೇ ರಚನೆ ಮಾಡಿರತಕ್ಕಂತಹ ಪದ್ಮಪುರಾಣದೊಳಗೆ ಇದೇ ಮಂತ್ರವನ್ನು ಉದಾಹರಣೆ ಮಾಡಿ ವೇದವ್ಯಾಸದೇವರು ಹೇಳ್ತಾರೆ ತಪ್ತಮುದ್ರಾಧಾರಣ ಮಾಡಿಕೊಳ್ಳಬೇಕು ಅಂತ. ಇನ್ನು ವೇದ ಮಂತ್ರಗಳಿಗೆ ಸಾಕ್ಷಾತ್ ವೇದವ್ಯಾಸದೇವರೇ ಮಾಡಿದ ವ್ಯಾಖ್ಯಾನಕ್ಕಿಂತಲೂ ಸರ್ವಜ್ಞನಾದ ಭಗವಂತನೇ ತನ್ನ ವಾಣಿಗೆ ಅರ್ಥವನ್ನು ಹೇಳುವುದಕ್ಕಿಂತಲೂ ಹೆಚ್ಚಿಗೆ ಇನ್ಯಾರು ಸಮರ್ಥರಿದ್ದಾರೆ ವೇದಗಳಿಗೆ ಅರ್ಥ ಹೇಳುವುದಕ್ಕೆ? ಈ ವೇದಗಳಿಗೆ ಹಾಗೆ ಅರ್ಥವೇ ಅಲ್ಲ ಅಂತ ಹೇಳುವುದು ಇದು ಸರಿಯಾದದ್ದಲ್ಲ. ಅದು ಪುರಾಣಗಳಿಗೆ ಸಮ್ಮತವಾದದ್ದು, ಋಷಿ ಸಂಪ್ರದಾಯಕ್ಕೆ ಸಮ್ಮತವಾದದ್ದು ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬೇಕಾದದ್ದುಂಟು. ಅನೇಕ ಜನರಿಗೆ ಇದು ಗೊತ್ತಿರೋದಿಲ್ಲ, ಅದಕ್ಕೋಸ್ಕರವಾಗಿ ಹೇಳಿದೆ. ಮನೆಯಲ್ಲಿ ವಿಧವೆಯಾದ ತಾಯಿ, ಮದುವೆಯಾಗದ ಮಗಳು ಇದ್ದರೆ ಪಾದಪೂಜೆ ಮಾಡಬೇಕು ಅಂತ ಇಚ್ಛೆ ಇದ್ದವರು ಹೇಗೆ ಮಾಡಬೇಕು ಅಂತ ತಾನೇ ಕೈಯಿಂದ ನೀರು ಹಾಕಿ ಮಾಡಬಹುದು. ರಾಮಾಯಣದಲ್ಲಿ ಬರುವ ವಾನರರ ಜೀವನ ಶೈಲಿ, ಪಾಂಡಿತ್ಯ ಇವುಗಳೆಲ್ಲ ಅದ್ಭುತವಾದದ್ದು. ಇವರು ಕೇವಲ ಕಪಿಗಳು ಅಂತ ನಂಬಲಿಕ್ಕೆ ಆಗುವುದಿಲ್ಲ ಅಂತ ನಂಬಲೇಬೇಡಿ. ಯಾಕೆ ನಂಬಿದ್ದೀರಿ? ಅವರೆಲ್ಲ ದೇವತೆಗಳ ಅವತಾರವೇ ಎಂಬುದಾಗಿ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ಕಪಿಗಳು ದೇವತೆಗಳ ಅವತಾರವೇ. ದೇವತೋತ್ತಮರಾದ ವಾಯುದೇವರು ಹನುಮಂತ ದೇವರಾಗಿದ್ದಾರೆ. ಆದ್ದರಿಂದ ಅವರು ಸಾಮಾನ್ಯರಲ್ಲವೇ ಅಲ್ಲ. ನಿಷ್ಕಾಮ ಕರ್ಮ ಮಾಡಬೇಕು, ಪುತ್ರಕಾಮೇಷ್ಟಿಯಾಗ ಇದು ಸಕಾಮ ಅಲ್ಲೇನು ಅಂತ. ಸಕಾಮನೆ, ಶಾಸ್ತ್ರ ಸಮ್ಮತವೇನು ಅಂತ. ಪುತ್ರಕಾಮೇಷ್ಟಿಯಾಗವನ್ನು ಸಕಾಮವಾಗಿ ಮಾಡೋದು ಮತ್ತು ಸಕಾಮ ಕರ್ಮ ಇದು ಶಾಸ್ತ್ರ ಸಮ್ಮತವಲ್ಲವೇ ಅಲ್ಲ. ಆದರೆ ನಿಷಿದ್ಧವಾಗಿರತಕ್ಕಂತಹ ಬ್ರಹ್ಮಹತ್ಯಾದಿಗಳಾಗಲಿ, ಸುರಾಪಾನ, ಮದ್ಯಪಾನ ಇತ್ಯಾದಿಗಳನ್ನು ಹೇಗೆ ನಿಷೇಧ ಮಾಡಿದ್ದಾರೆ, ಆ ಮಟ್ಟದಲ್ಲಿ ವಿಹಿತ ಕಾಮ್ಯ ಕರ್ಮಗಳನ್ನು ನಿಷೇಧ ಮಾಡಿದ್ದಿಲ್ಲ. ಕಾಮನೆ ಇದ್ದರೆ ಕರ್ಮ ಮಾಡು. ರೋಚನಾರ್ಥಂ ಫಲಶ್ರುತಿ. ನಿನ್ನೆ ದಿವಸನೇ ನಾನು ಹೇಳಿದೆ, ಪ್ರಾರಂಭದಲ್ಲಿ ನಿಷ್ಕಾಮ ಕರ್ಮ ಮಾಡುವ ಯೋಗ್ಯತೆ ಇಲ್ಲದೇ ಇದ್ದದ್ದರಿಂದ ಸಕಾಮ ಕರ್ಮಗಳನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಶಾಸ್ತ್ರದೊಳಗೆ. ಬೆಲ್ಲವನ್ನು ತೋರಿಸಿದಂತೆ ಕಹಿಯಾದ ಔಷಧಿಯನ್ನು ಬಾಯಿಯಲ್ಲಿ ಹಾಕಬೇಕಾದರೆ ಬಾಯಿನೇ ತೆಗೆಯುವುದಿಲ್ಲ ಕೂಸು. ಅದಕ್ಕೆ ಬೆಲ್ಲವನ್ನು ತೋರಿಸಿ ಬಾಯಿಯನ್ನು ತೆಗೆಸಿದ ಮೇಲೆ ಆ ಬೆಲ್ಲದ ಹಿಂದೆ ಕಹಿಯಾದ ಆಯುರ್ವೇದದ ಔಷಧಿಯನ್ನು ಹಾಕುವಂತೆ ಪ್ರಾರಂಭದಲ್ಲಿ ಸಕಾಮ ಕರ್ಮಗಳನ್ನು ಮಾಡಲು ಹೇಳಿ, ಸಕಾಮ ಕರ್ಮಗಳನ್ನು ಮಾಡುತ್ತಾ ವಿಶೇಷವಾದ ರೀತಿಯೊಳಗೆ ಅವನಿಗೆ ಧರ್ಮದಲ್ಲಿ ಅಭಿರುಚಿ ಹುಟ್ಟಿದ ಮೇಲೆ ನಿಷ್ಕಾಮ ಕರ್ಮ ಅದು ಸ್ವಲ್ಪ ಕಹಿ. ಯಾಕೆಂದರೆ ಏನೂ ಕಾಮನೆ ಇಲ್ಲದೆ ಕರ್ಮ ಮಾಡೋದು ಅಂದರೆ ಸ್ವಲ್ಪ ಕಹಿ. ಆ ನಿಷ್ಕಾಮ ಕರ್ಮವೆಂಬಂತಹ ನಿಜವಾದ ಔಷಧಿಯನ್ನು ನಮ್ಮೆಲ್ಲರ ಸಂಸಾರವೆಂಬ ರೋಗವನ್ನು ಕಳೆಯುವುದಕ್ಕೆ ಶಾಸ್ತ್ರಕಾರರು ಹಾಕ್ತಾರೆ. ಸಂಸಾರ ಇದೊಂದು ರೋಗ. ರೋಗ ಹೋಗುವುದು ಕಹಿಯಾದ ಔಷಧಿಯಿಂದ, ಬೆಲ್ಲದಿಂದ ಅಲ್ಲ. ಹಾಗೆ ನಮ್ಮ ಸಂಸಾರವೆಂಬ ರೋಗ ಹೋಗೋದು ನಿಷ್ಕಾಮ ಕರ್ಮವೆಂಬ ಕಹಿಯಾದ ಔಷಧದಿಂದಲೇ. ಆದರೆ ಬೇಗನೆ ನಾವು ನಿಷ್ಕಾಮ ಕರ್ಮವೆಂಬ ಔಷಧಿಯನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗುವುದಿಲ್ಲ ಅನ್ನುವುದಕ್ಕೆ ಸಕಾಮ ಕರ್ಮಗಳೆಂಬಂತಹ ಬೆಲ್ಲವನ್ನು ತೋರಿಸಿ ನಾವು ಧರ್ಮದಲ್ಲಿ ಪ್ರವೃತ್ತರಾದ ಮೇಲೆ ನಿಷ್ಕಾಮ ಕರ್ಮವೆಂಬ ಔಷಧಿಯನ್ನು ಕೊಟ್ಟು ನಮ್ಮ ಸಂಸಾರದ ರೋಗವನ್ನು ಪರಿಹಾರ ಮಾಡುವ ಉದ್ದೇಶ ನಮ್ಮ ವೇದಗಳೆಂಬ ತಾಯಿಗೆ ಉಂಟು. ಲೌಕಿಕ ತಾಯಿಗೆ ಮಗನ ರೋಗ ಪರಿಹಾರ ಮಾಡಬೇಕೆಂಬ ಅಪೇಕ್ಷೆ ಇದ್ದಂತೆ. ಆದರೆ ಮಕ್ಕಳಿಗೆ ಇನ್ನೂ ಸ್ವಲ್ಪ ತಿಳುವಳಿಕೆ ಇದೆ. ಬೆಲ್ಲಕ್ಕೆ ಬಾಯಿ ತೆಗೆದ ಮಕ್ಕಳು ಔಷಧಿ ಹಾಕಿದರೂ ಅನಿವಾರ್ಯವಾಗಿ ಆದರೂ ನುಂಗುತ್ತವೆ. ನಾವೆಂತಹ ಮಹಾನುಭಾವರಿದ್ದೇವೆ ಅಂದರೆ ನಿಷ್ಕಾಮ ಕರ್ಮಗಳೆಂಬ ಕಹಿಯಾದ ಔಷಧಿಗೆ ಸಕಾಮ ಕರ್ಮಗಳೆಂಬ ಬೆಲ್ಲವನ್ನು ತೋರಿಸಿದರೆ ಬೆಲ್ಲ ಅಷ್ಟೇ ತಿಂದು ಬಾಯಿ ಮುಚ್ಚಿ ಓಡಿಕೊಂಡು ಓಡಿ ಹೋಗ್ತಾ ಇದ್ದೇವೆ. ನಮ್ಮ ಸಂಸಾರದ ರೋಗ ಪರಿಹಾರವಾಗಲು ಸಾಧ್ಯ ಇಲ್ಲ. ಮಾಯಾ ಮಾಟ ಮಂತ್ರ ಇವುಗಳನ್ನು ನಂಬಬಹುದೇ? ಇನ್ನೊಬ್ಬರು ಕೇಳಿದ್ದಾರೆ, ಪಿಶಾಚ ಭೂತ ಇವುಗಳನ್ನೆಲ್ಲ ನಂಬಬಹುದೇ ಅಂತ.
ಪಿಶಾಚಭೂತಗಳ ಹೆಸರಿನೊಳಗೆ ದುಡ್ಡು ಮಾಡಿಕೊಳ್ಳೋದಕ್ಕೆ ಏನೇನೋ ಆಟಗಳನ್ನು ತೋರಿಸ್ತಾ ಇದ್ರೆ ಅವುಗಳನ್ನೆಲ್ಲವನ್ನೂ ನಂಬಬೇಕು ಅಂತ ನಾನು ಅನ್ನೋದಿಲ್ಲ. ಆದರೆ ವಸ್ತುಸ್ಥಿತಿಯಲ್ಲಿ ಪಿಶಾಚ ಭೂತ ಇತ್ಯಾದಿಗಳು ಇವೆಯೋ ಇಲ್ಲವೋ ಶಾಸ್ತ್ರದ ದೃಷ್ಟಿಯಲ್ಲಿ ಅಂತ ಕೇಳಿದರೆ ಶಾಸ್ತ್ರ ಅವಶ್ಯವಾಗಿ ಅವುಗಳನ್ನು ಪ್ರತಿಪಾದನೆ ಮಾಡಿದೆ. ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ, ಮತ್ತು ದೇವಾದಿವದ ಪಿಲೋಕೆ ಇತ್ಯಾದಿಗಳಲ್ಲಿ ಹೇಳ್ತಾ ಇರುವಾಗ ಭೂತಪ್ರೇತ ಪಿಶಾಚಗಳು ಉಂಟು, ಅವುಗಳ ಶಕ್ತಿ ಅತೀಂದ್ರಿಯವಾದದ್ದಿದೆ. ಪಿಶಾಚಗಳಿಗೆ ಇಂಥ ಶಕ್ತಿ ಇದೆ ಅಂದಮೇಲೆ ದೇವತೆಗಳಿಗೆ, ದೇವತೋತ್ತಮನಾದ ಸರ್ವೋತ್ತಮನಾದ ಭಗವಂತನಿಗೆ ಶಕ್ತಿ ಇದೆ ಅಂತ ಏನು ಹೇಳೋದು ಅಂತ ಶಾಸ್ತ್ರದಲ್ಲಿ ಹೇಳುವಾಗ ಪಿಶಾಚಗಳ ದೃಷ್ಟಾಂತವನ್ನು ಕೊಡ್ತಾರೆ. ಅನೇಕ ವ್ಯಕ್ತಿಗಳ ಅನುಭವ ಉಂಟು. ಆ ವಿಧವಾಗಿರತಕ್ಕಂತಹ ಅದ್ಭುತವಾದ ಶಕ್ತಿ ಇದು ಉಂಟು. ಆದರೆ ಕೆಲವರು ಆ ಹೆಸರಿನೊಳಗೆ ಸುಳ್ಳು ಮತ್ತು ಕೆಲಸವನ್ನು ಮಾಡ್ತಾರೆ. ಅವುಗಳನ್ನೆಲ್ಲ ವಿಚಾರ ಮಾಡಿ, ಪರೀಕ್ಷೆ ಮಾಡಿ ನಂಬಬೇಕು. ಮಾಯಾಮಾಟ ಇತ್ಯಾದಿಗಳಿಂದ ಮತ್ತು ನಾನಾ ವಿಧವಾಗಿರತಕ್ಕಂತಹ ದುಷ್ಪರಿಣಾಮಗಳಾಗತ್ತೆ. ಆ ಒಂದು ಭೀತಿಯಿಂದ ಹೆದರಿ ಮತ್ತು ಮಾನಸಿಕ ರೋಗವನ್ನು ಇಲ್ಲದೇ ಇದ್ದದ್ದನ್ನು ತಂದುಕೋಬೇಕು ಅಂತ ಅಭಿಪ್ರಾಯವಲ್ಲ. ಆದರೆ ಆ ರೀತಿ ಆಗಿದೆ ಅಂತನ್ನುವುದು ನಿಜವಾಗಿ ಆಗಿದ್ದರೆ ಅದಕ್ಕೆ ಪ್ರತಿಯಾದ ಯೋಗ್ಯವಾದಂತಹ ಮಂತ್ರಗಳನ್ನು ಮಾಡಿ, ದೇವತೋಪಾಸನೆಯನ್ನು ಮಾಡಿ ಪರಿಹಾರ ಮಾಡಿಕೊಂಡ್ರೆ ಯಾವ ವಿಧವಾದಂತಹ ತಪ್ಪಿಲ್ಲ. ಹದಿನೆಂಟು ದಿವಸಗಳ ಮಹಾಭಾರತದ ಯುದ್ಧದ ಮಧ್ಯದಲ್ಲಿ ಏಕಾದಶಿ ದಿವಸ ಏನು ಮಾಡಿದರು ಅಂತ ಕೇಳಿದ್ದಾರೆ. ಏಕಾದಶಿ ಎಷ್ಟೆಷ್ಟೋ ದಿವಸಗಳವರೆಗೆ ಉಪವಾಸ ಇದ್ದು ಮತ್ತು ಅವರಿಗೆ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಇದ್ದಂತಹ ಮಹಾಮಹಾ ಘಟಾನುಘಟಿಕರವರೆಲ್ಲ ಆಗಿನ ಕಾಲದ ಜನ. ಆದ್ದರಿಂದ ನಿರಾಹಾರ ಉಪವಾಸವನ್ನು ಮಾಡಿಯೇ ಮತ್ತು ಸಾತ್ವಿಕರಾದ ಜನರೆಲ್ಲರೂ ಕೂಡ ಯುದ್ಧವಾಡಿದ್ದಾರೆ. ಅವತ್ತು ಯುದ್ಧ ಇದೆ ಅಂತ ಹೇಳಿ ಯಾರೇನು ತಿಂದು ಊಟ ಮಾಡಿ ಯುದ್ಧ ಮಾಡಿಲ್ಲ. ಸಂಧ್ಯಾವಂದನವನ್ನು ತಪ್ಪಿಸಿಲ್ಲ ಅಂತ ಬರ್ತದೆ. ಸಂಜೆಯಾದರೆ ಅಂತಹ ಘನಘೋರವಾದ ಯುದ್ಧ ನಡೀತಾ ಇದೆ, ಶತ್ರುಗಳು ಆ ಅಸ್ತ್ರವನ್ನು ಎಸೀತಾ ಇದ್ದಾರೆ ಅಂತಂದ್ರೆ, ಅಂದರೆ ಇವತ್ತಿನ ಜನ ನಮಗೆ ಸಮಯ ಸಿಗೋದಿಲ್ಲ, ಕೆಲಸ ಇರ್ತದೆ, ಟೆನ್ಷನ್ ಇರ್ತದೆ, ಸಂಧ್ಯಾವಂದನ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ನಿಮ್ಮ ಹಾಗೆ ಉದ್ಯೋಗ ಇಲ್ಲದೆ ಕೂತಿರ್ತಾರೆ ಅನ್ನೋದು ನಮಗೆ ಕೇಳ್ತಾರೆ. ಆದರೆ ಮಹಾಭಾರತದಂತಹ ಘನಘೋರ ಯುದ್ಧ, ಜೀವನ ಮರಣಗಳ ಪ್ರಶ್ನೆ, ಬದುಕು ಸಾವುಗಳ ಮಧ್ಯದಲ್ಲಿ ಆ ದವಡೆಯಲ್ಲಿ ಸಿಕ್ಕ ಸಂದರ್ಭದೊಳಗೂ ಕೂಡ ಸಂಜೆ ಆದರೆ ಸಂಧ್ಯಾವಂದನ ಮಾಡ್ತಾರೆ. ನೀರಿರಲಿಲ್ಲ ಅಂದರೆ ಅಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಅರ್ಘ್ಯ ಕೊಟ್ಟಿದ್ದಾರೆ ಅಂತಿದೆ. ಈ ವಿಧವಾಗಿರತಕ್ಕಂತಹ ನಿಷ್ಠೆ ಇದ್ದ ಜನರ ಏಕಾದಶಿಯ ಉಪವಾಸವನ್ನು ಸರ್ವಥಾ ತಪ್ಪಿಸಿರೋದಿಲ್ಲ. ಕಾಲದಾಸರ ರಚನೆಯಲ್ಲಿ ಪರಮಾತ್ಮನನ್ನು ಕುಂಭ ಸಂಭವ ಎಂದು ಕರೆದಿದ್ದಾರೆ. ಹಾಗೆಂದರೇನು? ಕುಂಭ ಅಂದರೆ ಕೊಡ, ಕುಂಭ ಸಂಭವ ಅಂದರೆ ಕೊಡದಲ್ಲಿ ಹುಟ್ಟಿದವನು. ದೇವರೆಂದು ಕೊಡದೊಳಗೆ ಹುಟ್ಟಿದ್ದಾನೆ. ಮತ್ಸ್ಯ ಕೂರ್ಮ ವರಹ ಯಾವುದೂ ಕೊಡದೊಳಗೆ ಹುಟ್ಟಿದ್ದಿಲ್ಲ ಅಂತ. ಇದಕ್ಕೇನೆ ಕಶ್ಚಿತ್ ಕಾಂತ ವಾಕ್ಯಾರ್ಥ ಅಂತಾರೆ. ಬರೀ ಕುಂಭ ಸಂಭವ ಅಂತ ಇಷ್ಟೇ ತೆಗೆದುಕೊಂಡು ದೇವರಲ್ಲಿ ಕುಂಭದಲ್ಲಿ ಹುಟ್ಟಿದ್ದಾನೆ ಅಂತ ವಿಚಾರ ಮಾಡಿದರೆ ಬಹಳ ಕಷ್ಟ. ಪೂರ್ಣ ಹಾಡು ಹಾಡಬೇಕು ಅದನ್ನು. ಭವ ಕುಂಭ ಸಂಭವ ಅಂತ ಕರೆದಿದ್ದಾರೆ. ಸಂಸಾರ ಇದೊಂದು ಸಮುದ್ರ. ಕುಂಭ ಸಂಭವ ಅಂದರೆ ಕೊಡದಲ್ಲಿ ಹುಟ್ಟಿದವರು ಅಂದರೆ ಅಗಸ್ತ್ಯ ಋಷಿಗಳು. ಸಮುದ್ರವನ್ನು ಆಚಮನ ಮಾಡಿ ಕುಡಿದು ಮುಗಿಸಿದಂತಹ ಮಹಾನುಭಾವರು ಅಗಸ್ತ್ಯ ಋಷಿಗಳು. ಈ ಸಂಸಾರವೇ ಒಂದು ಸಮುದ್ರ. ಆ ಸಂಸಾರವೆಂಬ ಸಮುದ್ರಕ್ಕೆ ದೇವರು ಹೇಗಿದ್ದಾನೆ ಅಂದರೆ ಅಗಸ್ತ್ಯ ಋಷಿಗಳ ಹಾಗಿದ್ದಾನೆ. ಸುಲಭವಾಗಿ ಸಂಸಾರ ಸಮುದ್ರವನ್ನು ಆಚಮನ ಮಾಡಿ ಮುಗಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ ಅಂತ ಅರ್ಥ. ದೇವರು ಕೊಡದೊಳಗೆ ಹುಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಕುಂಭ ಸಂಭವ ಅಂದರೆ ಅಗಸ್ತ್ಯ, ಭವ ಅಂದರೆ ಸಂಸಾರ ಸಮುದ್ರ. ಸಮುದ್ರವನ್ನು ಅಗಸ್ತ್ಯರು ಕುಡಿದು ಮುಗಿಸಿದಂತೆ ಸಂಸಾರವೆಂಬ ಸಮುದ್ರಕ್ಕೆ ಅಗಸ್ತ್ಯ ಋಷಿಗಳಂತೆ ಇರುವ ಪರಮಾತ್ಮ ಸುಲಭವಾಗಿ ಅದನ್ನು ಆಚಮನ ಮಾಡಿ ಮುಗಿಸ್ತಾನೆ, ಅರ್ಥಾತ್ ನಮಗೆ ಮೋಕ್ಷ ಕೊಡ್ತಾನೆ ಎಂಬ ಅಭಿಪ್ರಾಯ. ಯೋಗಾರೂಢ ಎಂಬ ಶಬ್ದದ ಅರ್ಥ ಏನು ಅಂತ ಕೇಳಿದ್ದಾರೆ. ಯೋಗಾರೂಢ ಅಂದರೆ ಅಪರೋಕ್ಷ ಜ್ಞಾನಿಯಾದವನು ಅಂತ ಅರ್ಥ. ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಮುಚ್ಚತೆ ಅಂತ. ಎಲ್ಲಿಯವರೆಗೆ ಅಪರೋಕ್ಷ ಜ್ಞಾನವಾಗಿಲ್ಲ ಅಲ್ಲಿಯವರೆಗೆ ನಾನಾ ವಿಧವಾಗಿರತಕ್ಕಂತಹ ಶುಶ್ರೂಷಾದಿಗಳನ್ನು ಮಾಡ್ತಾ ಭಗವಂತನ ಸೇವೆಯನ್ನು, ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಬಡವರ ಸೇವೆ, ಪರೋಪಕಾರ, ಉತ್ತಮರ ಸೇವೆ, ಮಧ್ಯಮರ ಸೇವೆ, ಅಧಮರ ಸೇವೆ, ನಾನಾ ವಿಧವಾದ ಸೇವೆಗಳನ್ನು ಮಾಡ್ತಾ ಆ ಮನುಷ್ಯ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳುವವರೆಗೆ ಪ್ರಯತ್ನ ಮಾಡಬೇಕು. ಭಗವಂತನನ್ನು ಅನೇಕ ವ್ಯಕ್ತಿಗಳಲ್ಲಿ ಸೇವೆ ಮಾಡಬೇಕು. ಯಾವಾಗ ಯೋಗಾರೂಢನಾಗ್ತಾನೆ, ಅಪರೋಕ್ಷ ಜ್ಞಾನವಾಗತ್ತೆ, ಆಮೇಲೆ ತನ್ನಷ್ಟಕ್ಕೆ ತಾನು ಹಿಮಾಲಯಾದಿಗಳಲ್ಲಿ ಹೋಗಿ ಕೇವಲ ಭಗವದ್ಭಕ್ತಿ, ಇಂದ್ರಿಯ ನಿಗ್ರಹಾದಿಗಳನ್ನು ಮಾತ್ರ ಮಾಡಿ ಅವನು ತನ್ನ ಸಾಧನೆಯನ್ನು ಮಾಡಿಕೊಳ್ಳಬಹುದು ಎಂಬ ಅಭಿಪ್ರಾಯ ಭಗವದ್ಗೀತೆಗೆ ಉಂಟು. ಮುಕ್ತಿ ಇದು ಶಾಶ್ವತವೇ ಅಂತ ಕೇಳಿದ್ದಾರೆ. ನಿಶ್ಚಿತವಾಗಿಯೂ ಶಾಶ್ವತ.
ಒಳಮನಸ್ಸು ಹೊರಮನಸ್ಸು ಎರಡಿವೆ. ಅವುಗಳ ಏಕಾಗ್ರತೆಗೆ ಹೊರಮನಸ್ಸು ಬಹಳ ವಿಚಿತ್ರವಾಗಿ ಚಂಚಲವಾಗಿದೆ. ಹೇಗೆ ಏಕಾಗ್ರವಾಗಬೇಕು ಅಂತ ಕೃಷ್ಣನೇ ಹೇಳಿದ್ದಾನೆ. ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೀಕ್ಯತೆ. ಎಷ್ಟು ಸಲ ವಿಷಯಗಳ ಕಡೆಗೆ ಮನಸ್ಸು ಹರಿದು ಹೋಗುತ್ತೆ, ಪುನಃ ಪುನಃ ಅದನ್ನು ಭಗವಂತನ ವಿಷಯದಲ್ಲಿ ಚಿಂತನೆ ಮಾಡುವುದಕ್ಕೆ ಎಳೆದೆಳೆದು ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದರೆ ಕೊನೆಗೆ ಮನಸ್ಸು ಬೇರೆ ಕಡೆಗೆ ಹೋಗೋದನ್ನೇ ಬಿಡುತ್ತದೆ. ಮತ್ತು ಎಷ್ಟು ಬೇರೆ ವಿಷಯಗಳ ಚಿಂತೆ ನಮಗಿದೆ ಅಷ್ಟು ಏಕಾಗ್ರತೆ ಕಡಿಮೆಯಾಗತ್ತೆ. ಬೇರೆ ವಿಷಯಗಳ ಬಗ್ಗೆ ವೈರಾಗ್ಯ ಬೆಳೆದ ಹಾಗೆ ನಮಗೆ ಚಿಂತೆ ಕಡಿಮೆ ಆಗುತ್ತೆ. ಪುರಂದರದಾಸರು ಮಾಡಿದ್ದಿಷ್ಟೇ. 108 ಪದಾರ್ಥಗಳನ್ನು ತಾವು ಇಟ್ಟುಕೊಂಡಿದ್ರೆ ಅವೆಲ್ಲದರ ರಕ್ಷಣೆಯ ಚಿಂತೆ, ಅವೆಲ್ಲದರ ಉಪಭೋಗದ ಚಿಂತೆ, ಇದೆಯಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅನ್ನೋದಕ್ಕೆ ಉಪಭೋಗ ಮಾಡ್ತಾನೆ. ಅವುಗಳ ರಕ್ಷಣೆಗಾಗಿ ಚಿಂತೆ ಮಾಡ್ತಾನೆ. ಪದಾರ್ಥಗಳೇ ಇಲ್ಲ ಅಂತಾಗಿ ಬಿಟ್ಟರೆ, ವೈರಾಗ್ಯ ಇದೆ ಅಂತಾದರೆ ಚಿಂತೆಯೂ ಕಡಿಮೆ ಆಗತ್ತೆ, ಮನಸ್ಸು ಏಕಾಗ್ರವಾಗತ್ತೆ. ಹಾಗೆ ಪದಾರ್ಥಗಳನ್ನು ಪೂರ್ಣವಾಗಿ ಬಿಡಲಿಕ್ಕಾಗದೇ ಇದ್ದರೂ ಪದಾರ್ಥಗಳಲ್ಲಿರುವ ವಿಶೇಷವಾದ ಮಮತೆ ಮೋಹಗಳನ್ನು ಬಿಟ್ಟರೆ, ಆ ವೈರಾಗ್ಯ ಇದ್ದರೆ ಮನುಷ್ಯನ ಚಿಂತೆ ಇದು ಕಡಿಮೆಯಾಗತ್ತೆ ಎಂಬುದಾಗಿ ಹೇಳಿಕೊಟ್ಟಿದ್ದ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ಮನುಷ್ಯ ವಿಚಾರ ಮಾಡಿದಂತೆ, ಎಲ್ಲಿಯೋ ಒಂದು ಕಡೆಗೆ ಹೋಗಬೇಕು ಅಂತ ಅನಿಸಿದರೆ ಹುಡುಕೊಂಡು ಬಾಗಿಲದವರೆಗೆ ಹೋಗಬೇಕಾಗತ್ತೆ. ಅಷ್ಟ್ಯಾಕೆ ಶ್ರಮ ಪಡಬೇಕು ಅಂತ ತನ್ನ ಮನೆ ತುಂಬ ಬಾಗಿಲು ಮಾಡಿಸಿಬಿಟ್ಟಂತೆ. ಯಾವಾಗ ಎಲ್ಲಿ ನಿಂತಾಗ ನನಗೆ ಹೊರಗೆ ಹೋಗಬೇಕು ಅನಿಸ್ತದೆ ಅಲ್ಲಿ ತಕೊಂಡು ಹೋಗಿಬಿಡ್ಬೋದು. ಅದೊಂದು ವಿಚಿತ್ರವಾದದ್ದು. ಎಲ್ಲ ಬಂದವರೆಲ್ಲ ಹೊಗಳಿದ್ರು ವಾಸ್ತುಶಾಂತಿಗೆ, ಏನಪ್ಪಾ ಅದ್ಭುತವಾದದ್ದು, ಇಡೀ ಜಗತ್ತಿನೊಳಗೆ ಇಂಥ ಮನೆ ಇಲ್ಲ, ಎಷ್ಟು ಬಾಗಿಲುಗಳು ಏನ್ತಾನ ಅಂತ. ಅವ್ರಿಗೇನು ಊಟ ಮಾಡಿ ಹೋಗ್ತಿರ್ತಾರೆ, ಹೊಗಳಿದ್ರು ಹೋದರು. ರಾತ್ರಿ ಆದಮೇಲೆ ಸಮಸ್ಯೆ ಆಯ್ತು ನೋಡಿ. ಮಲಗೋ ಹೊತ್ತಿನೊಳಗೆ ಮಲಗ್ತಾನೆ, ನಿದ್ದೆ ಹತ್ತಿಲ್ಲ. ಆ 10ನೇ ಬಾಗಿಲ ಮುಚ್ಚಿದೆಯೋ ಇಲ್ಲೋ ಅಂತ ನೋಡ್ಕೊಂಡು ಬಂದ. ಮತ್ತೆ ಮಲಗ್ತಾನೆ, ಇನ್ನೊಂದು ಬಾಗಿಲ. ಹೀಗೆ ಆ ಎಲ್ಲ ಬಾಗಿಲುಗಳು ಚೆನ್ನಾಗಿ ಬೀಗ ಹಾಕಿದೆಯೋ ಇಲ್ಲೋ, ಚಿಲಕ ಹಾಕಿದೆಯೋ ಇಲ್ಲೋ ಅಂತ ಗಟ್ಟಿಯಾಗಿದೆ ಅಂತ ನೋಡಿ ನೋಡಿ ಮಲಗೋದ್ರೊಳಗೆ ಸೂರ್ಯೋದಯ ಆಗ್ತಾ ಇತ್ತು. ಅವನಂದ, ಇದೇನು ಪ್ರಯೋಜನ ಇಲ್ಲ. ಎಷ್ಟು ರೀತಿಯಿಂದ ನಾವು ಹೊರಗೆ ಹೋಗುವುದಕ್ಕೆ ದಾರಿಯನ್ನು ಮಾಡ್ತೇವೆ ಅಷ್ಟು ಚಿಂತೆ ಹೆಚ್ಚು. ಹಾಗೆ ನಮ್ಮ ಮನಸ್ಸಿನ ದಾರಿಗಳು 10 ಹಲವು ಆದಾಗ ಚಿಂತೆ ಹೆಚ್ಚು. ವೈರಾಗ್ಯ ಇದ್ದರೆ ಏಕಾಗ್ರತೆಯಿಂದ ಅಲ್ಲಿ ನಿದ್ರೆ ಮಾಡಿದ ಹಾಗೆ ಇಲ್ಲಿ ಧ್ಯಾನ ಮಾಡಲಿಕ್ಕಾಗತ್ತೆ. ಹುಬ್ಬಿನ ಮಧ್ಯದಲ್ಲಿ ನೋಡಬೇಕು ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಹೃದಯದೊಳಗಿರುವ ಭಗವಂತನನ್ನ ನೋಡಬೇಕು ಅಂತ ಕೆಲವರ ಕಡೆ ಹೇಳಿದ್ದಾರೆ. ಇದು ಹೇಗೆ ಅಂತ, ಹುಬ್ಬಿನ ಮಧ್ಯದಲ್ಲಿ ನೋಡಿ ಏಕಾಗ್ರತೆಯನ್ನು ಸಾಧಿಸಬೇಕು ಅಂತ ದೇವರು ಹೇಳಿದ್ದಾನೆ ಹೊರತು ಹುಬ್ಬಿನ ಮಧ್ಯವನ್ನೇ ಚಿಂತನೆ ಮಾಡಬೇಕು ಅಂತ ಹೇಳಿಲ್ಲ. ಚಿಂತನೆ ಮಾಡೋದು ಹೃದಯದಲ್ಲಿದ್ದ ಪರಮಾತ್ಮನನ್ನೇ. ವಿಶ್ವನಾಮಕ ಪರಮಾತ್ಮ ಜೀವನನ್ನ ಕಣ್ಣಿನಲ್ಲಿ ತೆಗೆದುಕೊಂಡು ಹೋಗ್ತಾನೆ ಜಾಗೃತ ಅವಸ್ಥೆಯಲ್ಲಿ ಅಂತ ಹೇಳಿದ್ದಾರೆ. ಆ ಹೃದಯದಲ್ಲಿರುವ ಜೀವನನ್ನ ಪೂರ್ಣವಾಗಿ ತೆಗೆದುಕೊಂಡು ಹೋಗ್ತಾನೋ, ಹೃದಯದಲ್ಲಿಯೇ ಜೀವನನ್ನ ಇಟ್ಟು ಒಂದು ಅಂಶದಿಂದ ಮಾತ್ರ ತೆಗೆದುಕೊಂಡು ಹೋಗ್ತಾನೋ ಅಂತ ಕೇಳಿದ್ದಾರೆ. ಅಂಶದಿಂದ ತೆಗೆದುಕೊಂಡು ಹೋಗ್ತಾನೆ ಅಂತ ಶಾಸ್ತ್ರದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ ಹಾಗೂ ವ್ಯಾಖ್ಯಾನಗಳಲ್ಲಿ ಸ್ಪಷ್ಟವಾಗಿದೆ. ಇನ್ನು ಅನೇಕ ಕಡೆಗೂ ಈ ಮಾತು ಬಂದಿದೆ. ವಿಶ್ವನಾಮಕ ಪರಮಾತ್ಮನ ಮಧ್ಯದ ಮುಖ ಆನೆಯ ಮುಖ, ಎಡಕ್ಕೆ 9 ಬಲಕ್ಕೆ 9, ಹೀಗೆ 18 ಪುರುಷನ ಮುಖಗಳು, ಒಟ್ಟು 19 ಮುಖದ ಪರಮಾತ್ಮನ ರೂಪ. ಇದರಂತೆ ತೈಜಸ ನಾಮಕ ಪರಮಾತ್ಮ ಸ್ವಪ್ನ ನಿಯಾಮಕ. ಆದರೆ ಪ್ರಾಜ್ಞನಾಮಕ ಪರಮಾತ್ಮನ ರೂಪ ಹೇಗಿದೆ ಅಂತ ಉಪನಿಷತ್ತಿನಲ್ಲಿ, ಮಂಡೂಕ ಉಪನಿಷತ್ತಿನಲ್ಲಿ ಹೇಳಿಲ್ಲ. ಇವೆರಡನ್ನೇ ಹೇಳಿದ್ದಾರೆ. ಅದರ ರೂಪ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ಉಪನಿಷತ್ತು ಸ್ಪಷ್ಟವಾಗಿ ಹೇಳಲಿಲ್ಲ. ಆದರೆ ವ್ಯಾಖ್ಯಾನಕಾರರು ಅನೇಕ ವಿಧವಾದ ಮಾತುಗಳಿಗೆ ಅನುಗುಣವಾಗಿ ಪ್ರಾಜ್ಞನಾಮಕ ಪರಮಾತ್ಮ ಇವನು ಬಿಂಬರೂಪಿಯಾದ ಭಗವಂತನೇ, ಅವನು ಬೇರೆ ಅಲ್ಲವೇ ಅಲ್ಲ. ಬಿಂಬರೂಪಿಯಾದ ಪರಮಾತ್ಮ ಆ ಜೀವಸ್ವರೂಪ ಹೇಗಿದೆ ಹಾಗಿರ್ತಾನೆ, ಅವನದು ಒಂದೇ ಆಕಾರ ಅಲ್ಲ ಅನ್ನುವುದಕ್ಕಾಗಿ ಉಪನಿಷತ್ತು ಆಕಾರ ಹೇಳಿಲ್ಲ. ಉದಾಹರಣೆಗೆ ಒಬ್ಬ ಜೀವ ಕುದುರೆಯ ಸ್ವರೂಪದಲ್ಲಿ ಇದ್ದಾನೆ ಅಂದರೆ ಅವನ ಬಿಂಬರೂಪಿ ಕುದುರೆಯ ರೂಪದಲ್ಲೇ ಇರ್ತಾನೆ. ಆನೆಯ ಸ್ವರೂಪ ಇದೆ ಜೀವನದು ಅಂತಾದರೆ ಅವನ ಬಿಂಬ ಆನೆಯ ರೂಪದಲ್ಲಿ ಇರುತ್ತದೆ. ಹೀಗಾಗಿ ಒಂದು ರೂಪ ಹೇಳೋದು ಹೇಗೆ ಅದಕ್ಕೆ ಅನ್ನೋದಕ್ಕಾಗಿ ಪ್ರಾಜ್ಞನಾಮಕ ಪರಮಾತ್ಮನಿಗೆ ಒಂದು ನಿಗದಿತವಾದ ರೂಪವನ್ನು ಹೇಳಿಲ್ಲ. ಅವರವರ ಬಿಂಬರೂಪವೇ ಪ್ರಾಜ್ಞರೂಪ ಎಂಬುದಾಗಿ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ. ಉತ್ತರಾದಿ ಮಠದ ಶಿಷ್ಯರಿಗೆ ಮಾತ್ರ 5 ಮುದ್ರೆಗಳೇಕೆ, ಉಳಿದವರಿಗೆ 2 ಏಕೆ ಅಂತ ಕೇಳಿದ್ದಾರೆ. ಇವುಗಳು ಎಲ್ಲವೂ ಶಾಸ್ತ್ರವಿಹಿತವೇ. ಇದರೊಳಗೆ ಒಂದು ಶಾಸ್ತ್ರವಿಹಿತ, ಇನ್ನೊಂದು ನಿಷಿದ್ಧ ಹೀಗಲ್ಲ. ಎಲ್ಲ ಮಠಗಳ ಸಂಪ್ರದಾಯದಲ್ಲಿ ಬಂದದ್ದು ಕೂಡ ಶಾಸ್ತ್ರವಿಹಿತವಾದದ್ದೇ. ವರಾಹ ಪುರಾಣದ ಚಾತುರ್ಮಾಸ್ಯದಲ್ಲಿ ಮಹಾತ್ಮ್ಯದಲ್ಲಿ 5 ಮುದ್ರಾಧಾರಣವನ್ನೂ ವಿಧಾನ ಮಾಡಿದ್ದಾರೆ. ಅಥವಾ 2 ಮಾಡಬಹುದು ಅಂತೂ ಹೇಳಿದ್ದಾರೆ. ಕೆಲವು ಕಡೆಗೆ 1 ಮಾಡಬೇಕು ಅಂತೂ ಇದೆ, ಕೇವಲ ಚಕ್ರವನ್ನ. ಹೀಗೆ ನಾನಾ ವಿಧವಾದ ಕಲ್ಪಗಳನ್ನು ಹೇಳಿದ್ದಾರೆ.
ಅದರೊಳಗೆ 5 ಮುದ್ರಾಧಾರಣದ ಕಲ್ಪವನ್ನು ಮೊದಲಿಗೆ ಹೇಳಿದ್ದರಿಂದ ಆ ಕಲ್ಪವನ್ನು ಶ್ರೀಮಠದಲ್ಲಿ ಅನುಷ್ಠಾನ ಮಾಡ್ತಾ ಇದೆ. 2 ಮುದ್ರಾಧಾರಣಗಳ ಕಲ್ಪವನ್ನು ಪುರಾಣದಲ್ಲೇ ಹೇಳಿದ್ದು, ಅದನ್ನು ಕೂಡ ಮತ್ತೆ ಕೆಲವು ಮಠಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಇನ್ನೇನೋ ಕೇಳಿದ್ದಾರೆ, ಸ್ತ್ರೀಯರು ಗಾಯತ್ರಿ ಮಂತ್ರದ ಜಪವನ್ನು ಮಾಡದೇ ಇದ್ದರೆ ಇನ್ಯಾವ ಜಪವನ್ನು ಮಾಡಬೇಕು ಅಂತ ಕೇಳಿದ್ದಾರೆ. ಕೃಷ್ಣ ಮಂತ್ರದ ಜಪವನ್ನು ಮಾಡಿ ವಿಶೇಷವಾದ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು, ಉಪದೇಶವನ್ನು ಪಡೆದುಕೊಂಡು ಜಪವನ್ನು ಮಾಡಬೇಕು. ಎಷ್ಟೋ ಜನ್ಮಗಳ ಸಂಬಂಧ ಇರುತ್ತದೆ ಮದುವೆಗೆ ಅಂತಂತಾರೆ, ಇದು ನಿಜವೇ ಅಂತ. ಎಲ್ಲದಕ್ಕೂ ಜನ್ಮಾಂತರದ ಸಂಬಂಧ ಇದ್ದೇ ಇದೆ. ಮದುವೆಗೂ ವಿಶೇಷವಾಗಿ ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳ ಸಂಬಂಧ ಅವಶ್ಯವಾಗಿ ಇದ್ದೇ ಇರುತ್ತದೆ. ಮಹಾಭಾರತದ ಆಚಾರ ವಿಚಾರಗಳನ್ನು ಇವತ್ತಿನ ಕಲಿಯುಗದಲ್ಲಿ ಅಳವಡಿಸಿಕೊಂಡ್ರೆ ಏನು ಪ್ರಯೋಜನ ಅಂತ ಕೇಳಿದ್ದಾರೆ. ಅದು ಮಹಾಭಾರತದ ಪ್ರವಚನವನ್ನು ಕೇಳಿದಂಥವರು ನೀವೇ ಅದಕ್ಕೆ ಉತ್ತರ ಹೇಳಬೇಕು. ಸಮಾಜದಲ್ಲಿ ಸುಖದಿಂದ ಇರಬೇಕಾಗಿದ್ದರೆ ಒಬ್ಬರಿಗೊಬ್ಬರು ಪ್ರೇಮದಿಂದ ಇರಬೇಕು, ಒಬ್ಬರನ್ನೊಬ್ಬರು ಹಿಂಸೆ ಮಾಡಬಾರದು, ಮದ್ಯಪಾನ ಮಾಂಸಭಕ್ಷಣಾದಿಗಳನ್ನು ಮಾಡಿ ಹಾಳಾಗಬಾರದು, ಭಗವದ್ಭಕ್ತಿ ಶ್ರದ್ಧೆ ಧರ್ಮಭೀರುತ್ವಾದಿಗಳನ್ನು ಪಡೆದುಕೊಂಡು ಪ್ರಾಮಾಣಿಕ ಜೀವನವನ್ನು ನಡೆಸಿ ಎಲ್ಲರಿಗೂ ಹಿತವನ್ನುಂಟು ಮಾಡಿ ತಾನೂ ಹಿತವನ್ನು ಉಂಟು ಮಾಡಿಕೊಳ್ಳಬೇಕು ಅನ್ನುವುದಕ್ಕೆ ಏನು ಬೇಕೋ ಅಂತಹ ಅನೇಕ ವಿಧವಾದ ತತ್ವಗಳನ್ನು ಮಹಾಭಾರತ ಹೇಳುತ್ತದೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ತನ್ನ ಜೀವನದಲ್ಲಿ ಯಾವ ರೀತಿಯಾಗಿದ್ದರೆ ಸುಖವಾಗಿರ್ತಾನೆ ಎನ್ನುವುದನ್ನು ಸಾರ್ವಕಾಲಿಕವಾಗಿ ಮತ್ತೆ ನಿರೂಪಣೆ ಮಾಡತಕ್ಕಂತಹ ಮಹಾಭಾರತದ ಆದರ್ಶಗಳನ್ನು ಯಾವ ಯುಗದಲ್ಲಿ ಆದರೂ ಅನುಷ್ಠಾನ ಮಾಡೋದಕ್ಕೋಸ್ಕರವಾಗಿಯೇ ಅದನ್ನು ಉಪದೇಶ ಮಾಡಿದ್ದು. ಆದ್ದರಿಂದ ಅತ್ಯಂತ ಸಂಗತವಾದವುಗಳೇ. ಕೆಲವುದನ್ನು ಇವತ್ತು ನಮಗೆ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯತೆ ಇರಲಿಕ್ಕಿಲ್ಲ, ಅಂದ ಮಾತ್ರಕ್ಕೆ ಅದನ್ನು ಅಸಂಗತ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಬದರಿಯಲ್ಲಿ ಶ್ರಾದ್ದ ಮಾಡಿದ ಮೇಲೆ ಮತ್ತೆ ಶ್ರಾದ್ದ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಕೆಲವರಂತಾರೆ. ಇದು ಸರಿಯೇ ಅಂತ ಕೇಳಿದ್ದಾರೆ. ಪುರಾಣಗಳಲ್ಲಿ ಆ ವಿಧವಾದ ವಚನಗಳಿದ್ದದ್ದು ಉಂಟು. ಬದರಿ ಶ್ರಾದ್ದ ಮಾಡಿದ ಮೇಲೆ ಬ್ರಹ್ಮಕಪಾಲದಲ್ಲಿ ಮತ್ತೆ ಶ್ರಾದ್ದ ಮಾಡುವ ಅವಶ್ಯಕತೆ ಇಲ್ಲ ಎಂಬಂತಹ ಮಾತು ಪುರಾಣಗಳಲ್ಲಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ಅನೇಕ ಶ್ರಾದ್ದ ಮಾಡಲೇಬೇಕು ಅನ್ನುವಂತಹ ವಚನಗಳು ಇದೆ. ಆದ್ದರಿಂದ ಅದಕ್ಕೆ ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ ಅಂದರೆ ಸ್ತೋತ್ರ ಮಾಡುವುದಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ಮಾತನ್ನು ಹೇಳ್ತಾರೆ ಪುರಾಣದಲ್ಲಿ. ಬದರಿ ಶ್ರಾದ್ದ ಮಾಡುವುದು ಇದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ವರ್ಣನೆ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ ನೀವು ಅಲ್ಲಿ ಶ್ರಾದ್ದ ಮಾಡಿದರೆ ಇನ್ನೊಮ್ಮೆ ಶ್ರಾದ್ದನೆ ಮಾಡೋದು ಬೇಕಾಗಿಲ್ಲ ಅಂತ. ಅಷ್ಟೇ ಯಾಕೆ, ಈ ರೀತಿಯಾದ ಮಾತು ಅಂದರೆ ಪುರಾಣಗಳಲ್ಲಿಯೂ ಹೀಗೆ ಬರ್ತದೆ ಅಂತ ತಿಳಿಯಬೇಕು. ಅದನ್ನು ಪುರಾಣನೇ ಹೇಳುತ್ತದೆ. ಮನೆಗೆ ಹೋಗಿರ್ತಾರೆ, ಯಾರದೋ ಮನೆಗೆ ಬಹಳ ಊಟಕ್ಕೆ ಹಾಕ್ತಾರೆ. ಆವಾಗ ಹೊಟ್ಟೆ ತುಂಬ ಊಟ ಮಾಡಿದ ಬ್ರಾಹ್ಮಣ ಏನಂತಾನೆ, ನಿಮ್ಮ ಮನೆಯಲ್ಲಿ ಊಟ ಮಾಡಿ ಇವತ್ತು ಹೋದರೆ ಇನ್ನೊಂದು ವರ್ಷದ ತನಕ ಊಟನೇ ಮಾಡೋದು ಕಾರಣ ಇಲ್ಲ ನೋಡ್ರಿ ಅಂತಾನೆ. ಒಂದು ತಾಸು ಆದಮೇಲೆ ಮನೆಗೆ ಹೋಗಿ ಫರಾಳ ಮಾಡಿಕೊಡು ಅಂತ ಹೆಂಡತಿಗೆ ಹೇಳ್ತಾನೆ. ಏನಿದರ ಅರ್ಥ? ಹಾಗಾದರೆ ನೀವು ಸಮೃದ್ಧವಾಗಿ ಊಟಕ್ಕೆ ಹಾಕಿದ್ದೀರಿ, ಬಹಳ ಚೆನ್ನಾಗಿ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿದ್ದೀರಿ ಅಂತ ಇಷ್ಟೇ ತಾತ್ಪರ್ಯವೇ ಹೊರತು ನಿಜವಾಗಿಯೂ ಊಟ ಮಾಡೋದೇ ವರ್ಷದವರೆಗೆ ಬಿಟ್ಬಿಡಬೇಕು ಅಂತ ಅನ್ನೋದ್ರೊಳಗೆ ತಾತ್ಪರ್ಯ ಇರೋದಿಲ್ಲ. ಹಾಗೆ ಪುರಾಣಗಳಲ್ಲಿಯೂ ಕೂಡ ಈ ಭಾಷೆಯ ಬಳಕೆ ಇದೆ. ಲೌಕಿಕವಾದ ಭಾಷೆಯಲ್ಲಿರುವ ಬಳಕೆ ಇದು ಪುರಾಣಗಳಲ್ಲಿಯೂ ಉಂಟು, ಅಥವಾ ಪುರಾಣಗಳಲ್ಲಿದ್ದದ್ದನ್ನೇ ಲೋಕದಲ್ಲಿಯೂ ಬೆಳೆಸಿದ್ದಾರೆ ಅಂತನ್ನಿ. ಆದ್ದರಿಂದ ಬದರಿಯಲ್ಲಿ ಬ್ರಹ್ಮಕಪಾಲದಲ್ಲಿ ಶ್ರಾದ್ದ ಮಾಡುವುದು ಬಹಳ ಶ್ರೇಷ್ಠ, ಅದರಿಂದ ಮಹಾಪುಣ್ಯ ಇದೆ ಅಂತ ಇಷ್ಟೇ ತಾತ್ಪರ್ಯವೇ ಹೊರತು ಶ್ರಾದ್ದ ಸಂಪ್ರಾಪ್ತಂ ಶ್ರಾದ್ದ ತಿಥಿ ಅತಿಕ್ರಮ್ಯ ಚಂಡಾಲ ಕೋಟಿ ಜನ್ಮಸು ಅಂತ ಹೇಳಿದ್ದಾರೆ. ಶ್ರಾದ್ದ ತಿಥಿ ಬಂದಾಗ ಶ್ರಾದ್ದ ಮಾಡದೆ ಅತಿಕ್ರಮಣ ಮಾಡಿದರೆ 1 ಕೋಟಿ ಜನ್ಮಗಳಲ್ಲಿ ಚಂಡಾಲತ್ವವನ್ನು ಹೊಂದುತ್ತಾನೆ ಅಂತ ಅಷ್ಟು ನಿಷ್ಠುರವಾಗಿರತಕ್ಕಂತಹ ಪ್ರಾಯಶ್ಚಿತ್ತಗಳೆಲ್ಲ ಇದ್ದದ್ದರಿಂದ ಮತ್ತು ಪ್ರತಿಫಲಗಳಿದ್ದದ್ದರಿಂದ ಆ ರೀತಿಯಾಗಿ ಶ್ರಾದ್ದ ಪರಿತ್ಯಾಗ ಮಾಡಬಾರದು ಅಂತ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ತಮ್ಮ ಕಾಲದಲ್ಲಿ ಒಂದು ಪುಸ್ತಕವನ್ನೇ ರಚನೆ ಮಾಡಿ ಇದಕ್ಕೋಸ್ಕರವಾಗಿ ಮತ್ತೆ ನಿರ್ಣಯವನ್ನು ನೀಡಿದ್ದಾರೆ. ಕೆಲವರಲ್ಲಿ ದೇವರು ಪ್ರವೇಶ ಮಾಡ್ತಾರೆ ಅಂತ ಅನ್ನೋದು ಸತ್ಯವೇ. ಇಂತಹ ಸಾಮಾನ್ಯ ಮನುಷ್ಯರಲ್ಲಿ ದೇವರು ಪ್ರವೇಶ ಮಾಡಬಹುದೇ ಅಂತ. ದೇವರು ಎಲ್ಲರೊಳಗೆ ಇದ್ದೇ ಇದ್ದಾನೆ, ಅಂತಹ ಸಾಮಾನ್ಯರೊಳಗೂ ಇದ್ದೇ ಇದ್ದಾನೆ. ಹೊಸದಾಗಿ ಏನು ಪ್ರವೇಶ ಮಾಡೋದು? ದೇವರು ಎಷ್ಟೇ ದೊಡ್ಡವನಾಗಿದ್ದರೂ ಸರ್ವತ್ರ ವ್ಯಾಪ್ತ, ಅವನು ಪ್ರವೇಶ ಮಾಡೋದಕ್ಕೆ ಏನು ದೊಡ್ಡ ವಿಷಯ ಅಲ್ಲ. ಆದರೆ ವಿಶೇಷವಾದ ತನ್ನ ಅಭಿವ್ಯಕ್ತಿಯನ್ನು ಮಾಡಿ ಕಾರ್ಯವನ್ನು ಮಾಡಿಸಬಹುದೇ ಅಂತ ನಾನು ಆವಾಗ ಹೇಳಿದ ಮಾತೆ ಇದಕ್ಕೂ ಸರಿಯಾಗತ್ತೆ. ಈ ತತ್ವ ಸತ್ಯ. ಅನೇಕ ಜನರಲ್ಲಿ ದೇವತೆಗಳು ವಾಯುದೇವರು ಪ್ರವೇಶ ಮಾಡಿ ಮಾತನಾಡಿಸಿದ್ದು ಪುರಾಣಗಳಲ್ಲಿ ಈ ಇತಿಹಾಸಗಳಲ್ಲಿ ಕಥೆ ಉಂಟು. ಸ್ವತಃ ಶ್ರೀಮದ್ ಆಚಾರ್ಯರು ಅವತಾರ ಮಾಡುವಾಗಲೇ
ಒಬ್ಬ ಹುಚ್ಚನಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಮತ್ತೆ ಮುಂದೆ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿರ್ವಿಶ್ವಜ್ಞಯೇವ ಭಗವಾನ ಚಿರಾದಿಹೇತಿ. ಸಾಕ್ಷಾತ್ ವಾಯುದೇವರೇ ಲೋಕೋದ್ಧಾರ ಮಾಡುವುದಕ್ಕಾಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡ್ತಾರೆ ಅಂತ ಒಬ್ಬ ಹುಚ್ಚನಲ್ಲಿ ದೇವರು ಪ್ರವೇಶ ಮಾಡಿ ಆ ಹುಚ್ಚ ಸ್ತಂಭವನ್ನು ಏರಿ ಅಲ್ಲಿ ನರ್ತನ ಮಾಡ್ತಾ ಮತ್ತೆ ಈ ಆದೇಶವನ್ನು ಕೊಡ್ತಾನೆ, ಸಂದೇಶವನ್ನು ಜಗತ್ತಿಗೆ ನೀಡ್ತಾನೆ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ಇನ್ನೊಂದು ಕಡೆಗೆ ಮತ್ತೆ ಅನೇಕ ಸಂದರ್ಭಗಳಲ್ಲಿ ನಾನಾ ವಿಧವಾದ ವ್ಯಕ್ತಿಗಳಲ್ಲಿ ಪ್ರವೇಶ ಮಾಡಿ ದೇವತೆಗಳು ಮಾತನಾಡಿಸಿದ್ದು ಉಂಟು ಅಂತ ನಾವು ಕೇಳ್ತೇವೆ. ಆದ್ದರಿಂದ ಆ ವಿಷಯ ಸತ್ಯ. ಆದರೆ ಕೆಲವರು ಮೋಸ ಮಾಡುವುದಕ್ಕೆ ನಮ್ಮಲ್ಲಿ ದೇವರ ಪ್ರವೇಶವಾಗಿದೆ ಅಂತ ಹೇಳಿ ಏನಾದರೂ ಸುಳ್ಳು ಮಾಡ್ತಾ ಇದ್ರೆ ಅದನ್ನು ನೀವು ಪರೀಕ್ಷೆಯನ್ನು ಮಾಡಿ ನಂಬಬೇಕಷ್ಟೆ. ಇನ್ನೂ ಅನೇಕ ಪ್ರಶ್ನೆಗಳಿವೆ. ಮತ್ತೆ ನಾಳಿನ ದಿವಸ ಅವುಗಳ ಬಗ್ಗೆ ವಿಚಾರ ಮಾಡೋಣ.